ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡದಲ್ಲಿ ಗದ್ಯ 15 ಶ್ರವಣಕುಮಾರ ಈ ಗದ್ಯ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಎವ್ರಿವನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈಗ ಗದ್ಯವನ್ನು ಪ್ರಾರಂಭಿಸೋಣ. ಶ್ರವಣಕುಮಾರ. ವಿದ್ಯಾರ್ಥಿಗಳೇ, ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ 2 ಮಹಾನ್ ಗ್ರಂಥಗಳಿದೆ. ಅವು ಒಂದು ರಾಮಾಯಣ, ಮತ್ತೊಂದು ಮಹಾಭಾರತ. ಅದರಲ್ಲಿ ಬರುವಂತಹ ಒಂದು ರಾಮಾಯಣದಲ್ಲಿ ಬರುವಂತಹ ಇದು ಸನ್ನಿವೇಶ ನೋಡೋಣ. ಈಗ ಪಾಠವನ್ನು ಗಮನಿಸುತ್ತಾ ಹೋಗೋಣ, ಆಯಿತಾ? ಗಮನಿಸಿ. ಕಾಡು, ಸುತ್ತಲೂ ಗಿಡ ಮರಬಳ್ಳಿ, ಅದರ ನಡುವೆ ಒಂದು ಪುಟ್ಟ ಕುಟೀರ. ಅಲ್ಲಿ ತಾಂಡವ ಋಷಿ ತಮ್ಮ ಪತ್ನಿಯೊಂದಿಗೆ ವಾಸವಾಗಿದ್ದರು. ಅವರಿಗೆ ಒಬ್ಬನೇ ಮಗ. ಅವನ ಹೆಸರು ಶ್ರವಣಕುಮಾರ. ಅವರಿಗೆ ಮುಪ್ಪು ಆವರಿಸಿತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು ಎಂದು ಅವರು ಚಡಪಡಿಸುತ್ತಿದ್ದರು. ಆದರೆ ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಶ್ರವಣಕುಮಾರನಿಗೆ ತಂದೆ ತಾಯಿಗಳ ಮೇಲೆ ಅಪಾರ ಪ್ರೀತಿ. ಶ್ರವಣಕುಮಾರ ಅವರ ಆಸೆಯನ್ನು ಅರಿತನು. ಅವರಿಗೆ ಹೇಗಾದರೂ ಮಾಡಿ ತೀರ್ಥಯಾತ್ರೆ ಮಾಡಿಸಬೇಕೆಂದು ಯೋಚಿಸತೊಡಗಿದ. ಈ ಮುದುಕರನ್ನು ಕಾವಡಿಯಲ್ಲಿ ಕುಳ್ಳಿರಿಸಿ ಕರೆದೊಯ್ಯುವ ಉಪಾಯ ಹೊಳೆಯಿತು. ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡನು. 2 ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿದ. ಅದೇ ಕಾವಡಿ, ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ. ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತ. ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು. ಶ್ರವಣಕುಮಾರ ಇವನು ತಂದೆ ತಾಯಿಯ ಆಸೆಯನ್ನು ಈಡೇರಿಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದಾನೆ ಅಲ್ವಾ? ಈಗ ತಂದೆ ತಾಯಿಗಳು ಅವ್ರದ್ದೊಂದು ಆಸೆ ಇದೆ, ತೀರ್ಥಯಾತ್ರೆ ಮಾಡಬೇಕು ಅಂತೇಳಿ. ಈಗ ಗಮನಿಸಿ. ಕಾಡು, ಸುತ್ತಲೂ ಗಿಡ ಮರಬಳ್ಳಿ. ಒಂದು ದೊಡ್ಡ ದಟ್ಟ ಅರಣ್ಯದಲ್ಲಿ ಸುತ್ತಲೂ ಗಿಡ ಮರಬಳ್ಳಿ, ಅದರ ನಡುವೆ ಒಂದು ಪುಟ್ಟ ಕುಟೀರ. ಕುಟೀರ ಅಂದರೆ ಗುಡಿಸಲು. ಅಲ್ಲಿ ತಾಂಡವ ಋಷಿ ತಮ್ಮ ಪತ್ನಿಯೊಂದಿಗೆ ವಾಸವಾಗಿದ್ದರು. ಅಲ್ಲಿ ಯಾರಿದ್ರು? ತಾಂಡವ ಋಷಿ ತಮ್ಮ ಪತ್ನಿಯೊಂದಿಗೆ ವಾಸವಾಗಿದ್ದರು. ಅವರಿಗೆ ಒಬ್ಬನೇ ಮಗ. ಅವನ ಹೆಸರು ಶ್ರವಣಕುಮಾರ. ತಾಂಡವ ಋಷಿಯ ಮಗನ ಹೆಸರು ಶ್ರವಣಕುಮಾರ. ಅವರಿಗೆ ಮುಪ್ಪು ಆವರಿಸಿತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು ಎಂದು ಅವರು ಚಡಪಡಿಸುತ್ತಿದ್ದರು. ಆದರೆ ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ. ತಾಂಡವ ಋಷಿ ಮತ್ತು ಅವರ ಪತ್ನಿ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕಂತ ಚಡಪಡಿಸ್ತಿದ್ರು. ಆದರೆ ಅವರಿಗೆ 2 ಕಣ್ಣುಗಳು ಸಹ ಕಾಣುತ್ತಿರಲಿಲ್ಲ. ಶ್ರವಣಕುಮಾರನಿಗೆ ತಂದೆ ತಾಯಿಗಳ ಮೇಲೆ ಅಪಾರ ಪ್ರೀತಿ. ಶ್ರವಣಕುಮಾರನಿಗೆ ತಂದೆ ತಾಯಿಗಳ ಮೇಲೆ ಏನಿತ್ತು? ಅಪಾರ ಪ್ರೀತಿ. ಶ್ರವಣಕುಮಾರ ಅವರ ಆಸೆಯನ್ನು ಅರಿತನು. ಶ್ರವಣಕುಮಾರ ಏನು ಮಾಡ್ದ? ಅವರ ಆಸೆಯನ್ನು ಈಡೇರಿಸ್ತಾನೆ. ಅವರಿಗೆ ಹೇಗಾದರೂ ಮಾಡಿ ತೀರ್ಥಯಾತ್ರೆ ಮಾಡಿಸಬೇಕೆಂದು ಯೋಚಿಸತೊಡಗಿದ. ಶ್ರವಣಕುಮಾರ ಏನಾಯಿತು? ಅವನಿಗೆ ಯೋಚನೆ ಮಾಡ್ತಿದ್ದಾನೆ, ಅವ್ರಿಗೆ ಹೆಂಗಾದರೂ ನಾವು ತೀರ್ಥಯಾತ್ರೆ ಮಾಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಈ ಮುದುಕರನ್ನು ಕಾವಡಿಯಲ್ಲಿ ಕುಳ್ಳಿರಿಸಿ ಕರೆದೊಯ್ಯುವ ಉಪಾಯ ಹೊಳೆಯಿತು. ಕಾವಡಿ ಅಂದರೆ ಒಂದು ದೊಡ್ಡ ಒಂದು ಕೋಲನ್ನು ಇಟ್ಬಿಟ್ಟು ಅವನು ಯಾವ ರೀತಿ ಕಟ್ಟಿದ್ದಾನೆ ನೋಡಿ, ಬುಟ್ಟಿಗಳನ್ನ 2 ಹಾಕಿಬಿಟ್ಟು ಅದನ್ನು ದಾರದಿಂದ ಗಟ್ಟಿಯಾಗಿ ಕಟ್ಟಿ ಅದರಲ್ಲಿ ತನ್ನ ತಂದೆ ತಾಯಿಯನ್ನು ಕೂರಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಅವನು ಆ ರೀತಿ ತಯಾರು ಮಾಡಿದ್ದಾನೆ. ಕುಳ್ಳಿರಿಸಿ ಕರೆದೊಯ್ಯುವ ಉಪಾಯ ಮಾಡಿದ. ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡನು. ಉದ್ದನೆ ಒಂದು ಗಟ್ಟಿ ಬಿದಿರಿನ ಕಡ್ಡಿ ತುಂಬ ಗಟ್ಟಿ ಅಲ್ವಾ? 2 ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿದ. ಅದೇ ಕಾವಡಿ. 2 ಬುಟ್ಟಿಗಳನ್ನು ತಗೊಂಡ್ಬಿಟ್ಟು ಏನು ಮಾಡ್ತಾನೆ? ಗಟ್ಟಿಯಾಗಿ ಕಟ್ತಾನೆ. ಅದನ್ನು ಕಾವಡಿ ಅಂತ ಹೇಳ್ತಾರೆ. ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ. ತಾಂಡವ ಋಷಿ ಮತ್ತು ಅವರ ಪತ್ನಿಯನ್ನು ಕೂರಿಸ್ತಾನೆ. ತನ್ನ ತಂದೆ ತಾಯಿಯನ್ನು ಕೂರಿಸ್ತಾನೆ. ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತ. ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು. ಏನು ಮಾಡ್ತಾನವನು? ಅವರ ಆಸೆನ ಈಡೇರಿಸಬೇಕು, ತೀರ್ಥಯಾತ್ರೆಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಏನು ಮಾಡ್ತಾನೆ? ಆಸೆನ ಈಡೇರಿಸೋಕ್ಕೆ ಹೊರಟು ಬಿಡ್ತಾನೆ. ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದ. ಬಾಯಿ ಹರಿದರೆ ನೀರನ್ನು ತರುತ್ತಿದ್ದ. ಆಯಾಸವರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದನು. ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ. ಅನೇಕ ಕಾಡು, ಗುಡ್ಡ, ನದಿಗಳನ್ನು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ದನು. ಅವನ ಹೆತ್ತವರು ಇಂತಹ ಮಗನನ್ನು ಪಡೆಯುವುದಕ್ಕೆ
ಅಭಿಮಾನ ಪಡುತ್ತಿದ್ದರು. ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದ. ಹೊಟ್ಟೆ ಹಸಿದಾಗ ಏನು ಮಾಡ್ತಿದ್ದ, ಕಾಡಿನಲ್ಲಿ ಸಿಗುವಂಥ ಹಣ್ಣುಗಳನ್ನು ತಂದು ಶ್ರವಣಕುಮಾರ ಕೊಡ್ತಾ ಇದ್ದ. ಬಾಯಾರಿದರೆ ನೀರನ್ನು ತರುತ್ತಿದ್ದ. ದಣಿ ಅವ್ರಿಗೆ ಬಾಯಾರಿಕೆ ಆದಾಗ ನೀರನ್ನು ತಂದು ಕೊಡ್ತಿದ್ದ. ಆಯಾಸವಾದರೆ ವಿಶ್ರಮಿಸಲು ವ್ಯವಸ್ಥೆ ಮಾಡ್ತಿದ್ದ. ಆಯಾಸವಾದರೆ ಅವರಿಗೆ ವಿಶ್ರಮ ಮಾಡಲು ಏನು ವ್ಯವಸ್ಥೆ ಮಾಡ್ತಿದ್ದ. ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ. ತಂದೆ ತಾಯಿಯರನ್ನು ಏನು ಮಾಡ್ತಾನೆ, ಹೊತ್ತು ನಡ್ಕೊಂಡು ಹೋಗ್ತಾ ಇರ್ತಾನೆ. ಅನೇಕ ಕಾಡು ಗುಡ್ಡ ನದಿಗಳನ್ನು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದನು. ಗುಡ್ಡ ನದಿ ಬೆಟ್ಟ ಗುಡ್ಡಗಳನ್ನು ದಾಟುತ್ತಾ ಏನು ಮಾಡ್ತಾನೆ, ಪುಣ್ಯಕ್ಷೇತ್ರಗಳಿಗೆ ಏನು ಮಾಡ್ತಾನೆ, ಅವನು ಕರೆದೊಯ್ತಾನೆ. ಅವನ ಹೆತ್ತವರು ಇಂತಹ ಮಗನನ್ನು ಪಡೆಯುವುದಕ್ಕೆ ಅಭಿಮಾನ ಪಡುತ್ತಿದ್ದರು. ಅವನ ಹೆತ್ತವರು ನಿನ್ನಂಥ ಮಗನನ್ನು ಪಡೆಯುವುದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ತಾನೆ. ಒಂದು ದಿನ ದಟ್ಟ ಕಾಡಿನಲ್ಲಿ ನಡೆಯುತ್ತಿದ್ದರು. ಒಂದು ದಿನ ಏನು ಮಾಡ್ದ, ದಟ್ಟ ಕಾಡಿನಲ್ಲಿ ನಡೀತಾ ಇದ್ದಾಗ ಮಗು ಹತ್ತಿರದಲ್ಲಿ ಎಲ್ಲಿಯೇ ಆದರೂ ನೀರಿದೆಯಾ ನೋಡು ಎಂದು ತಂದೆ ಕೇಳಿದರು. ಶ್ರವಣಕುಮಾರ ಕಾವಡಿಯನ್ನು ಇಳಿಸಿದನು. ಒಂದು ದಿನ ದಟ್ಟ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಮಗು ಇಲ್ಲೆಲ್ಲಾದರೂ ನೀರಿದೆಯಾ ಅಂತ ಕೇಳ್ತಾರೆ. ಆಗೇನು ಮಾಡ್ತಾನೆ, ಶ್ರವಣಕುಮಾರ ಕಾವಡಿಯನ್ನು ಬುಟ್ಟಿಯನ್ನು ಕೆಳಗಿಳಿಸ್ಬಿಟ್ಟು ವಿಶ್ರಮಿಸಲು ಕೇಳಿಕೊಂಡನು. ನೀರು ತರ್ತೀನಿ, ನೀವು ಇಲ್ಲೇ ವಿಶ್ರಾಮ ಮಾಡ್ತಾಯಿರಿ ಅಂತ ಹೇಳ್ತಾನೆ. ಕೈಯಲ್ಲಿ ತತ್ರಣಿ ಅಂದರೆ ನೀರು ಕುಡಿಯಲು ಬಳಸುವ ಚಪ್ಪಟೆಯಾದ ಮಣ್ಣಿನ ಪಾತ್ರೆ ಏನು ಹಿಡಿದುಕೊಂಡು ನೀರನ್ನು ಅರಸುತ್ತಾ ಹೊರಟಾನೆ. ನೀರು ಎಲ್ಲಿದೆ ಅಂತ ಹೇಳಿ ಹುಡ್ಕೊತಾ ಹೋಗ್ತಾನೆ. ದೂರದಲ್ಲಿ ಸರೋವರ ಕಾಣಿಸಿತು. ದೂರದಲ್ಲಿ ಒಂದು ಸರೋವರ ಕಾಣ್ತಾ ಇದೆ. ಅತ್ತ ಕಡೆಗೆ ದಾಪುಗಲು ಹಾಕಿದನು. ಆ ಕಡೆ ಹೋಗ್ತಾನೆ. ತತ್ರಾಣಿಯಲ್ಲಿ ನೀರು ತುಂಬಲು ಮುಂದಾದನು. ಆ ಕಡೆ ಹೋದಾಗ ತತ್ರಾಣಿಯಲ್ಲಿ ಏನು ಮಾಡೋಕ್ಕೆ ಹೋಗ್ತಾನೆ, ನೀರನ್ನು ತುಂಬಲು ಮುಂದಾಗ್ತಾನೆ. ನೀರು ಬುಳು 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 ಶಬ್ದ ಮಾಡುತ್ತಾ ತುಂಬ ತೊಡಗಿತು. ನೀರೇನು ಮಾಡ್ತಾಯಿದೆ, ಬುಳು 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 ಅಂತ ಶಬ್ದ ಮಾಡ್ತಾಯಿದೆ. ಇತ್ತ ಅಯೋಧ್ಯೆಯ ಮಹಾರಾಜ ದಶರಥ ಕಾಡಿಗೆ ಭೇಟಿಗಾಗಿ ಬಂದಿದ್ದನು. ಪ್ರಶಾಂತ ಪರಿಸರದಲ್ಲಿ ಬುಳು ಬುಳು ಶಬ್ದ ಕೇಳಿದ ದಿಗ್ಗನೆ ಎದ್ದು ನಿಂತನು. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೆ ಎಂಬ ಚಿತ್ಕಾರ ಕೇಳಿ ಬಂತು. ಇತ್ತ ಅಯೋಧ್ಯೆಯ ಮಹಾರಾಜ ಏನು ಮಾಡಿದ, ದಶರಥ ಕಾಡಿಗೆ ಬೇಟೆಗಾಗಿ ಬಂದಿದ್ದನು. ಕಾಡಲ್ಲಿ ಈಗ ರಾಜರು ಬೇಟೆಗಾಗಿ ಹೊರಟಿರ್ತಾರಲ್ವ, ಆ ರೀತಿ ದಶರಥನು ಕೂಡ ಬೇಟೆಯಾಡೋಣ ಅಂಥೇಳಿ ಬರ್ತಾನೆ. ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಬುಳುಬುಳು ಎಂಬ ಶಬ್ದವನ್ನು ಗಮನಿಸ್ತಾನೆ. ಬುಳುಬುಳು ಅಂತ ಶಬ್ದ ಬರ್ತಾ ಇದೆ. ಇಲ್ಲಿ ಯಾವುದೋ ಒಂದು ಕಾಡು ಪ್ರಾಣಿ ಬಂದಿದೆ, ಜಿಂಕೆ ಬಂದಿರ್ಬೋದು, ಅದನ್ನು ಹೊಡಿಬೇಕು ಅಂತ ಹೇಳಿ ಏನು ಮಾಡ್ತಾನೆ, ಆ ಶಬ್ದವನ್ನು ಆಲಿಸ್ತಾ. ಅವನಿಗೆ ಶಬ್ದವೇದಿ ವಿದ್ಯೆ ಗೊತ್ತಿದ್ದು. ಶಬ್ದವೇದಿ ಅಂದರೆ ಶಬ್ದಗ್ರಹಣ ಮಾತ್ರದಿಂದ ಏನು ಮಾಡ್ತಾನೆ, ಗುರಿ ಹಿಡಿದು ಬಾಣ ಪ್ರಯೋಗಿಸುವ ವಿದ್ಯೆ. ಈಗ ಶಬ್ದ ಕೇಳಿಬಿಟ್ಟ, ಬುಳುಬುಳು ಶಬ್ದ ಕೇಳಿ ಅದು ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ ಅಂತೇಳಿ ಬಾಣ ಬಿಟ್ಟಾಗ ಅದು ನೇರವಾಗಿ ಹೋಗಿ ಆ ಪ್ರಾಣಿಯಗೆ ಹೋಗಿ ಚುಚ್ಚುತ್ತೆ. ಆ ರೀತಿ ವಿದ್ಯೆಯನ್ನು ಕಲಿಯುವುದಕ್ಕೆ ಶಬ್ದವೇದಿ ವಿದ್ಯೆ ಎಂದು ಕರಿತೀವಿ. ಶಬ್ದವೇದಿ ಬಾಣವನ್ನು ಬಿಟ್ಟನೋ ತಕ್ಷಣವೇ ಅಲ್ಲಿಂದ ಅಯ್ಯೋ ಅಮ್ಮ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು. ಆಗ ಏನು ಶಬ್ದ ಬರುತ್ತೆ, ಅಯ್ಯೋ ಅಮ್ಮ ನಾನು ಸತ್ತೇ ಎಂದು ಚಿತ್ಕಾರ ಕೇಳಿ ಬಂದಾಗ ಏನೋ ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಗೊಂಡು ಏನೋ ಆಗಿದೆ ಅಂಥೇಳಿ ದಶರಥ ಗಾಬರಿಗೊಂಡನು. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ. ಅಲ್ಲಿ ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದನು. ಆಗ ಬಾಣ ಬಿಟ್ಟಾಗ ಅಲ್ಲಿ ಶ್ರವಣಕುಮಾರ ರಕ್ತದ ಮಡುವಿನಲ್ಲಿ ಅವನಿಗೆ ಬಾಣ ಚುಚ್ಚಿದ್ದರಿಂದ ದೇಹದಲ್ಲಿ ರಕ್ತ ಸುರಿತಾ ಇದೆ. ನೆಲಕ್ಕೆ ಬಿದ್ದು ವಿಲವಿಲವನೇ ಒದ್ದಾಡುತ್ತಿದ್ದಾನೆ. ಅಯ್ಯೋ ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಅದನ್ನು ಕಂಡು ರಾಜನಿಗೆ ದಿಕ್ಕಿದು. ಅಯ್ಯೋ ದೇವ್ರೇ, ಈ ಬಾಣ ಹೋಗಿ ಮುನಿಕುಮಾರಗೆ ಹೋಗಿ ಚುಚ್ಚಿದೆ, ಈಗೇನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಿದ್ದಾನೆ. ಮಹಾರಾಜನು ಆ ಮುನಿಕುಮಾರನ ಬಳಿಗೆ ಓಡಿ ಬಂದನು. ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು, ಕ್ಷಮಿಸಬೇಕೆಂದು ಗೋಗರೆದ. ಆಗ ಶ್ರವಣಕುಮಾರ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ, ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು, ಯಾವ ತಪ್ಪಿಗೆ ನನಗೆ ಶಿಕ್ಷೆ ಎಂದು ರೋಧಿಸಿದನು. ಮಹಾರಾಜನು ಆ ಮುನಿಕುಮಾರನ ಬಳಿಗೆ ಓಡಿ ಬರ್ತಾನೆ. ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟೆ, ತಪ್ಪಾಯಿತು, ಕ್ಷಮಿಸಬೇಕು ಎಂದು ಹೇಳಿ ಕ್ಷಮೆ ಕೇಳ್ತಾನೆ. ಆಗ ಶ್ರವಣಕುಮಾರ, ನನ್ನ ಮುಪ್ಪಿನ ತಂದೆ ತಾಯಿ, ಅವರಿಗೆ ಯಾರು ಗತಿ, ಅವ್ರನ್ನ ನನ್ನ ಬಿಟ್ಟರೆ ಯಾರೂ ಇಲ್ಲ, ಅವರನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೆ ನಾನು, ನನಗೆ ಯಾವ ತಪ್ಪಿಗೆ ಈ ಶಿಕ್ಷೆ ಎಂದು ಅಳ್ತಾನೆ. ದಶರಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನಿಂದಾಗಿ ವಯಸ್ಸಾದ ಜೀವಿಗಳಿಗೆ ಕಷ್ಟ ಬಂತಲ್ಲ ಎಂದು ದುಃಖಿಸಿದನು. ಆಗ ಶ್ರವಣಕುಮಾರನು ದಶರಥ ಮಹಾರಾಜನನ್ನು ಸಮಾಧಾನಪಡಿಸಿ
ತನ್ನ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ವಿವರಿಸಿದನು. ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ತನ್ನ ಹೆತ್ತವರ ಆಸೆಯನ್ನು ಪೂರೈಸುವಂತೆ ಹೇಳುತ್ತಾ ಆ ತರುಣ ಪ್ರಾಣ ಬಿಟ್ಟನು. ದಶರಥನಿಗೆ ತನ್ನ ತಪ್ಪಿನ ಅರಿವಾಯಿತು. ಅಯ್ಯೋ, ನಾನು ತಪ್ಪು ಮಾಡಿದ್ದೀನಿ ಅಂಥೇಳಿ ಅವನಿಗೆ ಅನಿಸ್ತಾ ಇದೆ. ಆಗ ತನ್ನಿಂದ ಆದ ತಪ್ಪನ್ನು ನಾನು ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ವಯಸ್ಸಾದ ಜೀವಗಳಿಗೆ ಕಷ್ಟ ಬಂತಲೆಂದು ದುಃಖಿಸ್ತಿರಬೇಕಾದ ಶ್ರವಣಕುಮಾರನು ದಶರಥ ಮಹಾರಾಜನನ್ನು ಸಮಾಧಾನ ಪಡಿಸ್ತಾನೆ. ತನ್ನ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ವಿವರಿಸ್ತಾನೆ. ತಂದೆ ತಾಯಿಗಳಿಗೆ ಕಣ್ಣು ಕಾಣುವುದಿಲ್ಲ, ಅವರಿಗೆ ತೀರ್ಥಯಾತ್ರೆಯನ್ನು ಮಾಡಿಸಬೇಕೆಂದು ಹೇಳಿದಾಗ ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡುತ್ತಾನೆ. ತನ್ನ ಹೆತ್ತವರ ಆಸೆಯನ್ನು ಪೂರೈಸುವಂತೆ ಹೇಳುತ್ತಾ ಆ ತರುಣ ಪ್ರಾಣ ಬಿಡ್ತಾನೆ. ಆಯಿತು ಅಂಥೇಳಿ ದಶರಥ ಮಹಾರಾಜ ನಾನು ಅವರ ತೀರ್ಥಯಾತ್ರೆಯನ್ನು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಮುಂದೆ ಸನ್ನಿವೇಶ ಇನ್ನೂ ಬಹಳ ಇದೆ. ರಾಮಾಯಣ ಮಹಾಭಾರತ ನೀವು ನೋಡಿದರೆ ನಿಮಗೆ ಆ ಸನ್ನಿವೇಶಗಳು ಗಮನವಾಗುತ್ತದೆ ವಿದ್ಯಾರ್ಥಿಗಳೇ. ಈಗಂತೂ ಸೀರಿಯಲ್ಗಳಲ್ಲಿ ಎಲ್ಲ ನಾಟಕಗಳಲ್ಲಿ ಪುರಾಣ ಕಥೆಗಳನ್ನು ತೋರಿಸ್ತಾ ಇದ್ದಾರೆ. ಗಮನವಿಟ್ಟು ಒಮ್ಮೆ ಸಮಯವಿದ್ದಾಗ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿನ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.